ಬಯಸುತ್ತಾ ಇವತ್ತಿನ ಸಭೆಯಲ್ಲಿ ನಾನು ಬೆಳಗಾವಿ ಜಿಲ್ಲಾ ಹಾಲು ಒಕ್ಕೂಟ ಪ್ರತಿನಿಧಿಯಾಗಿ ಈ ಸಭೆಯಲ್ಲಿ ಭಾಗವಹಿಸಿದ್ದೀನಿ. ನಾನಂದರೆ ಬ್ಯಾಂಕಿನ ಬಗ್ಗೆ ಏನು ಜಾಸ್ತಿ ಚರ್ಚೆ ಮಾಡೋದಿಲ್ಲ, ಆದರೆ ಕೆಲವೊಂದು ಜನ ಪ್ರಶ್ನೆ ಕೇಳಿದರು, ಅದನ್ನು ನಾನು ಕುಂತೊಂದೆಲ್ಲ ಕೇಳ್ತಾ ಇದ್ದೆ. ವಿಶೇಷವಾಗಿ ಐನಾಪುರ ಸೊಸೈಟಿ ಅವರು ಒಂದು ಪ್ರಶ್ನೆ ಕೇಳೋರು, ಅಂದರೆ ಮಂಗಳೂರು ಡಿ ಸಿ ಸಿ ಬ್ಯಾಂಕು 110 ಕೋಟಿ ಲಾಭ ಆಗಿದೆ, ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ 33ರಿಂದ 34 ಕೋಟಿ ಲಾಭ ಆಗಿದೆ ಅಂತೇಳಿ ಅವರು ಪ್ರಶ್ನೆ ಮಾಡಿದಾಗ ನಮ್ಮ ಬ್ಯಾಂಕಿನ CEO ಆದ ಕಲಾವಂತ ಅವರು ಹೇಳಿದವರು. ಯಾಕಂದ್ರೆ ತಮಗೆಲ್ಲ ಗಮನಕ್ಕೆ ಗೊತ್ತಿರ್ಬೋದು, ಬೆಳಗಾವಿ ಜಿಲ್ಲಾ ಡಿ ಸಿ ಸಿ ಬ್ಯಾಂಕ್ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 3,400 ಕೋಟಿ ರೈತರಿಗೆ 0% ಸಾಲ ಕೊಟ್ಟಿದ್ದ ಬ್ಯಾಂಕ್ ಯಾವುದಾರು ಇದ್ದರೆ ಬೆಳಗಾವಿ ಡಿ ಸಿ ಸಿ ಬ್ಯಾಂಕು. ಮಂಗಳೂರು ಡಿ ಸಿ ಸಿ ಬ್ಯಾಂಕ್ ಸುಮಾರು ಬರೀ 200 ಕೋಟಿ ಅಷ್ಟೇ ರೈತರು ಸಾಲ ಕೊಡ್ತಾರೋ. ಅವ್ರು ಕಮರ್ಷಿಯಲು ಹೆಚ್ಚು ಲಾಭವಂತ ಸಾಲ ಕೊಟ್ಟು ಅದಕ್ಕೆ ಲಾಭ ಆಗೈತೆ ಅಂತೇಳಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, ಎಲ್ಲರಿಗೂ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಅದಕ್ಕೆ ತಾವೆಲ್ಲರೂ ಬ್ಯಾಂಕ್ ಸದೃಢವಾಗಿದೆ, ಗಟ್ಟಿಯಾಗಿದೆ. ನಮ್ಮೆಲ್ಲರೂ ಆಶೀರ್ವಾದದಿಂದ, ಮುರುಗೋಡು ಮಾಂತಜ್ಜನ ಆಶೀರ್ವಾದದಿಂದ ಬ್ಯಾಂಕ್ ಇವತ್ತು ಗಟ್ಟಿ ಇದೆ, ನಾಳೆಯೂ ಗಟ್ಟಿದೆ, ನಾಡ್ದು ಗಟ್ಟಿ ಇರ್ತೈತೆ. ಯಾಕೆಂದ್ರೆ ಆಡಳಿತ ಮಂಡಳಿ ನಡೆಸೋರು ಇವತ್ತು ನಾವು ಇರ್ತೀವಿ, ಮತ್ತೊಬ್ಬರು ಬರ್ತಾರೋ, ಯಾರು ಹೋಗಲಿ ಬಿಡಲಿ, ಆದರೆ ಮುರುಗೋಡು ಮಾಂತಜ್ಜನ ಆಶೀರ್ವಾದ ಐತೆ ಬ್ಯಾಂಕಿಗೆ. ಅದು ಸದಾವಾಗಿ ಯಾರೇ ಇದ್ದರೂ ಬ್ಯಾಂಕ್ ನಿರಂತರವಾಗಿ ಗಟ್ಟಿಯಾಗಿ ನಡ್ಕೊಂಡು ಹೋಗ್ತೈತೆ ಅಂತೇಳಿ ಈ ವೇದಿಕೆ ಮುಖಾಂತರ ತಮಗೆ ಭರವಸೆ ಕೊಡ್ತೀನಿ. ಮುಂದಿನ ದಿನಮಾನದಲ್ಲಿ ಯಾಕಂದರೆ ಇನ್ನೂ ಗಟ್ಟಿಯಾಗಿ, ಯಾಕಂದರೆ ವಿಶೇಷವಾಗಿ ಆಡಳಿತ ಮಂಡಳಿ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಭಾಳ ಗಟ್ಟಿಯಾಗಿ ಬ್ಯಾಂಕ್ ನಡೆಸ್ತಾ ಇದ್ದಾರೆ. ವಿಶೇಷವಾಗಿ ಅಣ್ಣಾಸಾಹೇಬ್ ಜೊಲ್ಲೆ ಅವರಿಗೆ ಬ್ಯಾಂಕಿನ ಬಗ್ಗೆ ಭಾರಿ ಅನುಭವ ಇದೆ. ಬೀರೇಶ್ ಬ್ಯಾಂಕ್ ಅಂತ ಸೊಸೈಟಿ ಕಟ್ಟಿ 4,000 ಕೋಟಿ ಡಿಪಾಸಿಟ್ ಹೋದಂಥ ಸೊಸೈಟಿ ಅವ್ರ ಸಲಹೆ ಮಾರ್ಗದರ್ಶನ ಯಾವತ್ತಲೂ ಡಿ ಸಿ ಸಿ ಬ್ಯಾಂಕ್ ಮ್ಯಾಗ ಇರ್ತೈತಿ. ಡಿ ಸಿ ಸಿ ಬ್ಯಾಂಕ್ ಸದೃಢವಾಗಿ ಗಟ್ಟಿಯಾಗಿರ್ತೈತಿ. ಅದಕ್ಕೆ ಯಾವತ್ತೂ ಇದಾಗೋದಿಲ್ಲ. ಯಾಕೆಂದ್ರೆ ದಯಮಾಡಿ ಯಾರು ಸೊಸೈಟಿ PKPS ಅಧ್ಯಕ್ಷರು, ಸದಸ್ಯರು ಯಾರೂ ಅನ್ಕೋಬಾರ್ದು. ಯಾಕೆಂದ್ರೆ ಬ್ಯಾಂಕ್, ಯಾಕೆಂದ್ರೆ ಅವಾಗ ಒಂದು ವಿಷಯ ಬಂದಾಗ ಅಂದ್ರೆ ಬ್ಯಾಂಕ್ ಮುಳುಗುವಂಥ ಪರಿಸ್ಥಿತಿ ಬರಬಾರ್ದು ಅಂದರು. ಅದಕ್ಕೆ ಬ್ಯಾಂಕ್ ಮುಳುಗುವಂಥ ಪರಿಸ್ಥಿತಿ ಇಲ್ಲ. ಬ್ಯಾಂಕ್ ಮುಳುಗ್ಸವ್ರು ಯಾರೂ ಇರಲಿಲ್ಲ. ಬ್ಯಾಂಕ್ ಮುಳುಗ್ಸವ್ರು ಎಲ್ಲ ಹೋಗಿದ್ದಾರೋ, ಬ್ಯಾಂಕ್ ಉಳಿಸೋರೆಲ್ಲ ಇಲ್ಲ ಇದೀವಿ. ಅದಕ್ಕೆ ಯಾರೂ ಅಂಜಕ್ಕೆ ಹೋಗ್ಬೇಡ್ರಿ. ಬ್ಯಾಂಕ್ ಉಳಿತೈತಿ, ಎಲ್ಲಿ ಮುಳುಗೋದಿಲ್ಲ. ಏನು 100 ವರ್ಷ ಆದರೂ ಡಿ ಸಿ ಸಿ ಬ್ಯಾಂಕ್ ಮುಳುಗೋದಿಲ್ಲ. ಉಳಿಸೋರು ಎಲ್ಲರೂ ಕೂತಿದ್ದೀವಿ. ದಯಮಾಡಿ ಅದಕ್ಕೋಸ್ಕರ ಅದ್ರ ಜೊತೆಗೆ ನಮ್ಮ ಕಲಾವಂತ CEO ಅವ್ನು ಏನು ಮಾತಾಡಿದ್ರೆ ನಿಮ್ಗೆ ತಿಳಿತಿಲ್ಲ ಗೊತ್ತಿಲ್ಲ, ಕೆಲವೊಂದು ಉತ್ತರ ಸರಿಯಾಗಿ ಕೊಡೋದಿಲ್ಲ. ಅದಕ್ಕೆ ನಾನು ಅದಕ್ಕೆ ಉತ್ತರ ಕೊಡೋಕೆ ಬಂದೆ. ಯಾಕೆಂದ್ರೆ ವಿಶೇಷವಾಗಿ ಸೌಭಾಗ್ಯ ಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿ ವಿಷಯ ಪ್ರಸ್ತಾಪ ಆದಾಗ ಎಲ್ಲ 160 ಕೋಟಿ ಡಿ ಸಿ ಸಿ ಬ್ಯಾಂಕ್ ಬೆಳಗಾವಿ ನಾವು ಸಾಲ ಕೊಟ್ಟಿಲ್ಲ. ಡಿ ಸಿ ಸಿ ಬ್ಯಾಂಕ್ ಬೆಳಗಾವಿ 80 ಕೋಟಿ ಸಾಲ ಕೊಟ್ಟೈತಿ. ಕೊಲ್ಹಾಪುರ ಡಿ ಸಿ ಸಿ ಬ್ಯಾಂಕ್ 80 ಕೋಟಿ ಸಾಲ ಕೊಟ್ಟೈತಿ. 160 ಕೋಟಿ ಸಾಲ ಕೊಟ್ಟು 360 ಕೋಟಿ ಆಸ್ತಿನ ಪ್ಲೇಜ್ ಮಾಡ್ಕೊಂಡಿವಿ. ಪೇಪರ್ಸ್ ಎಲ್ಲ ಲೀಗಲ್ ಒಪಿನಿಯನ್ ತೊಗೊಂಡು ಪ್ಲೇಜ್ ಮಾಡ್ಕೊಂಡು ಸಾಲ ಕೊಟ್ಟಿದ್ದೀವಿ. ಮಾರ್ಚ್ ಎಂಡಿಗೆ ಸೌಭಾಗ್ಯ ಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿ ಅವರು ನಮ್ಮ ಡಿ ಸಿ ಸಿ ಬ್ಯಾಂಕ್ 22 ಕೋಟಿ ಬಡ್ಡಿ ಕೊಡಬೇಕು. ಬಡ್ಡಿ ಕೊಡೋದಿಲ್ಲ ಅಂದ್ರೆ ನಾವು ಡಿ ಸಿ ಸಿ ಬ್ಯಾಂಕ್ ಶುಗರ್ ಫ್ಯಾಕ್ಟ್ರಿ ಕಬ್ಜಾ ತೊಗೊಂಡು ನಡೆಸ್ತೀವಿ ಅಂತೇಳಿ ನಿಮಗೆ ಜನರಲ್ ಬಾಡಿಯಲ್ಲಿ ನಾವು ಈ ವೇದಿಕೆ ಮುಖಾಂತರ ಭರವಸೆ ಕೊಡ್ತೀನಿ. ಯಾಕಂದರೆ 22 ಕೋಟಿ ಬಡ್ಡಿ ಕೊಡಬೇಕು. ನಾವು ಯಾರನ್ನೂ ಬಿಡೋದಿಲ್ಲ. ಮತ್ತು ಇನ್ಫ್ರಾಸ್ಟ್ರಕ್ಚರ್ ಕೆಲವೊಂದು ಅಂದರೆ ಕಂಪ್ನಿಗಳಿಗೆ ಲೋನ್ ಕೊಡಲೇಬೇಕಾಗ್ತೈತೆ. ಯಾಕಂದರೆ ಬ್ಯಾಂಕಲ್ಲಿ ನೀವು ಇಟ್ಟಂಥ ಡಿಪಾಸಿಟ್ನ ನಾವು ಅದನ್ನು ಬಳಕೆ ಮಾಡೋದಿಲ್ಲ ಅಂದ್ರೆ ಇಲ್ಲೇ ಇಟ್ಕೊಂಡು ಕೂತು ಅಂದ್ರೆ ಅಪೆಕ್ಸ್ ಬ್ಯಾಂಕ್ದಾಗ ಹೋಗಿ ನಾವು ರೊಕ್ಕ ಇಟ್ಟು ಅಂದ್ರೆ ಅದನ್ನು 6.5% ಬಡ್ಡಿಗೆ ಅಲ್ಲಿ ನಾವು ಇಡಬೇಕಾಗ್ತೈತೆ. ಅದನ್ನು ಹೊರಗೆ ದುಡ್ಡು ಸಾಕೊಟ್ರೆ 8.5-12% ಬಡ್ಡಿ ಬರ್ತೈತೆ. ಯಾಕೆಂದ್ರೆ ಅದು ನೀವು ರೈತರು ಇಟ್ಟಂಥ ಡಿಪಾಸಿಟ್ ನಿಮ್ಮ 7 ರೂಪಾಯಿ 75 ಪೈಸೆನೋ, 8 ರೂಪಾಯಿ 10 ಪೈಸೆನೋ ಹಿಂಗೆಲ್ಲ ಡಿಪಾಸಿಟ್ ನಿಮ್ಗೆ ಕೊಟ್ಟು ಇಟ್ಕೊಂಡಿರ್ತೀವಿ. ಅಕಸ್ಮಾತ್ ನಾವು ಅದನ್ನು ದುಡಿಸ್ತಿಲ್ಲ ಅಂದ್ರೆ ನಾವು ಕೈಲಿಂದ ನಿಮಗೆ ಬಡ್ಡಿ ಕೊಡಬೇಕಾಗ್ತದೆ. ಅದಕ್ಕೆ ಅನಿವಾರ್ಯವಾಗಿ ಚಲೋ ಕಂಪ್ನಿ ನೋಡ್ಕೊಂಡು ಅಂಥದ್ದು ನಾವು ಕಮರ್ಷಿಯಲ್ ಕೊಟ್ಟರೆ ಬ್ಯಾಂಕ್ ಉಳಿತೈತಿ. ಯಾಕಂದ್ರೆ 0% ಸಾಲ ಒಂದು ಕಡೆ ಇರ್ತೈತಿ. ಕಮರ್ಷಿಯಲ್ಗೂ ಚಲೋ ಕಂಪ್ನಿ ನೋಡಿ ಸೆಕ್ಯೂರಿಟಿ ತೊಗೊಂಡು ಕೊಟ್ಟರೆ ಬ್ಯಾಂಕ್ ಯಾವತ್ತೂ ಮುಳುಗೋದಿಲ್ಲ. ಬ್ಯಾಂಕ್ ಭಾಳ ಗಟ್ಟಿಯಾಗಿದೆ. ದಯಮಾಡಿ ಯಾರು ತಾವೆಲ್ಲ ಬಂದಿದ್ದೀರಿ, ತಾವು ಅಗದಿ ಗಟ್ಟಿಯಾಗಿ ಮಾಡಿರಿ. ವಿಶೇಷವಾಗಿ ಯಾಕಂದ್ರೆ ಒಬ್ಬರು ಟ್ರ್ಯಾಕ್ಟರ್ ಸಾಲ ಕೊಡೋ ಸಂಬಂಧ ನೀವು ಡೈರೆಕ್ಟ್ರದ್ದು ಯಾಕೆ ಸಹಿ ಏನಾದ್ರು ಬೇಕಾಗ್ತೈತಿ, ನೀವು ರೈತರ ಮೇಲೆ ಕೊಡಬೇಕಂದಿರೆ ಖಂಡಿತವಾಗಿ ಅದನ್ನು ಬೇಕಾದ್ರೆ ನಾವೆಲ್ಲ ಪರಿಶೀಲನೆ ಮಾಡ್ತೀವಿ. ನಮ್ಮ ರಾಯಬಾಗ್ TFCMS ಬಸ್ಗುಂಡೆ ಅವರು ಅದಿರಿಲ್ರು, ಎಲ್ಲಿ ಹೋದ್ರೆ ಅದಕ್ಕೆ ಅದಿರಲ್ಲ. ಅದಕ್ಕೆ ನೀವೆಲ್ಲ ಹೇರಿ ನಿಮ್ಮನ್ನೊಂದು 5 ಮಂದಿನ ಬ್ಯಾಂಕಿಗೆ ಇನ್ವೈಟ್ ಮಾಡ್ತಾನೆ, ನೀವು ಬರಬೇಕು. ಹಿಂದಿದ್ದಾಗ ಎಷ್ಟು ಖರ್ಚು ಆಗ್ತಿತ್ತು, ಈಗ ಎಷ್ಟು ಖರ್ಚು ಉಳಿಸಿದ್ವು ನಾವು, ನೀವು ಬಂದೆಲ್ಲ ಚೆಕ್ ಮಾಡಬೇಕು. ಯಾರು 5 ಮಂದಿ ಇಂಪಾರ್ಟೆಂಟ್ ಸೆಕ್ರೆಟರಿಗಳು ಬರಬೇಕು. ಹಿಂದಿದ್ದಂಥದ್ದು ಏನೇನು ಖರ್ಚು ಡಿ ಸಿ ಸಿ ಬ್ಯಾಂಕ್ ಆಗ್ತೈತೆ, ಎಷ್ಟು ಖರ್ಚುನ ಈಗ ಅಪ್ಪಸಾಹೇಬ್ ಕುಲಗೋಡವ್ರು ಬಂದ ನಂತರ ಎಷ್ಟು ನಾವು ಸುಮಾರು 10 ಕೋಟಿ ಅಂದರೆ ಖರ್ಚು ನಾವು ಕಡಿಮೆ ಮಾಡಿದ್ರು, ಉಳಿತಾಯ ಮಾಡಿದೆವು. ಎಷ್ಟು ಉಳಿತಾಯ ಆಗ್ತೈತೆ, ಮುಂದಿನ ದಿನ ರೈತರಿಗೆ ಲಾಭ ಆಗ್ತೈತಿ. ಅದಕ್ಕೆ ತಾವೆಲ್ಲ ಪ್ರಶ್ನೆ ಬಗ್ಗೆ ವಿಚಾರ ಹೇಳಿದ್ರೆ ಪ್ರಶ್ನೆ ಕೇಳೋಕ್ಕೆ ಎಲ್ಲರಿಗೂ ಸ್ವತಂತ್ರ ಐತೆ. ಮುಂದಿನ ಸಲ ಬೇಕಾದ್ರೆ ನಿಮಗೆ ಏನಾದ್ರು ಕಾನೂನಾಗ ಚೇಂಜ್ ಮಾಡಿ ಮೊದಲೇ ತಾವು ಲಿಖಿತವಾಗಿ ಬರೆದು ಕೊಟ್ಟಾರ ಅದಕ್ಕೆ ಉತ್ತರ ಕೊಡೋಕ್ಕೂ
ಭಾಳ ಕರೆಕ್ಟ್ ಇರ್ತೈತಿ. ಮುಂದಿನ ದಿನಮಾನದಾಗ ಉತ್ತರ ಕೊಡೋಕ್ಕೂ ಟೈಮ್ ಚೇಂಜ್ ಮಾಡ್ಕೋತೀವಿ, ಎಲ್ಲ ಮಾಡ್ತೀವಿ. ಅದಕ್ಕೆ ದಯಮಾಡಿ ತಾವೆಲ್ಲರೂ DCC ಬ್ಯಾಂಕ್ ಭಾಳ ಗಟ್ಟಿ ಆಗೈತಿ. ಮುಂದಿನ ದಿನಮಾನದಾಗ ನಾವೆಲ್ಲರೂ ಅನ್ನಸಬ್ ಜೊಲ್ಲೆ, ಮಾತಿ ದೊಡ್ಡಗೌಡರು ಎಲ್ಲರೂ ಕೂಡಿ ಇನ್ನೂ ಈ ಬ್ಯಾಂಕಿನ ಈ ಡಿಪಾಸಿಟ್ 8,000 10,000 ಕೋಟಿಗೆ ಹೆಂಗೆ ಒಯ್ಯಬೇಕು, ಇನ್ನೂ ಹೆಚ್ಚು ರೈತರಿಗೆ ಸಾಲ ಏನು ಕೊಡಬೇಕಂತ ಈ ವಿಶೇಷ ಎಲ್ಲ ಇಟ್ಕೋತೀವಿ. ಅದಕ್ಕೆ ನಾವು ಬ್ಯಾಂಕ್ನ ಗಟ್ಟಿಯಾಗಿ ನಡ್ತದೆ. ಮುರುಗೋಡು ಮಹಾಂತದ್ದನ ಆಶೀರ್ವಾದದಿಂದ ಬ್ಯಾಂಕ್ನ ಇನ್ನೂ ಗಟ್ಟಿಯಾಗಿ ನಡೆಸಿ. ದಯಮಾಡಿ ಯಾರೂ ಸಂಶಯ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಮಗೆಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಪ್ರಭಾಕರ್ ಕೋರೆ ಸಾವುಕಾರದವ್ರದ್ದೆಲ್ಲ ಅಂದರೆ ನಮ್ಮ ಮಾರ್ಗದರ್ಶಕ ಲಕ್ಷ್ಮಣ್ ಸವದಿಯವರು ಇರ್ತಾರೋ, ರಮೇಶ್ ಜಾರಕಿಹೊಳಿ ಇರ್ತಾರೋ, ಅಣ್ಣಾಸಾಬ್ ಜೊಲ್ಲೆ ಎಲ್ಲರೂ ಕೂಡಿ ಮುಂದೆ ಗಟ್ಟಿಯಾಗಿ ಮಾಡ್ಕೊಂಡು ಹೋಗ್ತೀವಿ. ದಯಮಾಡಿ ಸಂಶಯ ಇಟ್ಕೋಬೇಡ್ರಿ. ಅದಕ್ಕೂ ನಾ ಭಾಷಣ ಮಾಡೋದಿಲ್ಲ ತಂದೀನಿ, ಆದರೂ ಮಾಡೀನಿ. ಅದಕ್ಕೆ ಏನಾದ್ರು ತಪ್ಪಾಗಿ ಶ್ರಮಿಸಬೇಕು. ಅದಕ್ಕೆ ಇವತ್ತಿನ ಸಭೆ ಭಾಳ ಯಶಸ್ವಿಯಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ರಿ. ಅಕ್ಟೋಬರ್ 19ಕ್ಕೆ ತಾವು ಚಲೋ ಅಂತ ಅಭ್ಯರ್ಥಿಗೆ ಆಶೀರ್ವಾದ ಮಾಡಬೇಕಂತೇಳಿ ತಮಗೆ ಹೇಳುತ್ತಾ, ಇವತ್ತಿನ ಸಭೆಯಲ್ಲಿ DCC ಬ್ಯಾಂಕ್ ಎಲ್ಲ ಆಡಳಿತ ಮಂಡಳಿ ಅಧಿಕಾರಿಗಳು ಕರೆದು ನನಗೆ ಸತ್ಕಾರ ಮಾಡಿ ಗೌರವ ಕೊಟ್ಟು ಮಾತನಾಡಿ ಅವಕಾಶ ಮಾಡಿಕೊಟ್ಟಂತ ಅವರಿಗೆಲ್ಲರಿಗೂ ವಂದಿಸಿ, ನಿಮಗೆಲ್ಲರಿಗೂ ವಂದಿಸಿ ನಾನು ಮಾತು ಮುಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಭೆಯನ್ನು ಉದ್ದೇಶಿಸಿ ಮಾರ್ಗದರ್ಶನ ಮಾಡಿದ ಮಾಜಿ ಸಚಿವರು, KMF ಮಾಜಿ ಅಧ್ಯಕ್ಷರು, ಬೆಳಗಾವಿ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷರು, ಸನ್ಮಾನ್ಯ ಬಾಲಚಂದ್ರ ಜಾರಕಿಹೊಳಿ ಧನ್ಯವಾದಗಳು. ಸಭೆಯನ್ನು ಉದ್ದೇಶಿಸಿ ಚಿಕ್ಕೋಡಿ ಲೋಕಸಭಾದ ಮಾಜಿ ಸಂಸದರಾದ ನಮ್ಮ ನಿರ್ದೇಶಕರಾದ ಸನ್ಮಾನ್ಯ ಅಣ್ಣಾಸಾಬ್ ಜೊಲ್ಲೆ ಅವರ ಮಾತನಾಡಬೇಕಾದ್ರೆ ಎಲ್ಲ ಸದಸ್ಯರು ವಿನಂತಿ ತಾವು ಆಸನ ಮಾಡಿ. ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ 107ನೇ ಸರ್ ಒಂದು 2 ಮಿನಿಟ್ ರೀ, ನಾ ಮಾತಾಡೋ ಮಟ ಮೊನ್ನೆ ಹೊಂಟಿಲ್ಲ, ನಾ ಮಾತಾಡಿದ್ಮೇಲೆ ನೀವು ಮಾತಾಡ್ರಿ. ಅಲ್ಲಿ ಚಾಲೋ ಆಗಿ ಸಭಾ ಟೈಮ್ ಕೊಟ್ಟಿತ್ತು ನಿಮಗೆ. ಒಂದು 5 ಮಿನಿಟ್ ತಡ್ರಿ, ಅವ್ರು ಅವಕಾಶ ಕೊಟ್ಟೈತಿ. ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆದಾಗೂ ನಮ್ದು ಒಂದು ಸಕ್ಕರೆ ಕಾರ್ಖಾನೆ ಐತಿ, ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಒಳಗೆ. ಅಲ್ಲೂ 4-5 ಡೈರೆಕ್ಟರ್ ಬರ್ತಾರೆ. ಬೆಳಗಾವದಾತು, ಖಾನಾಪುರ ಆಯ್ತು, ಕಿತ್ತೂರು ಆಯ್ತು, ಬೈಲೊಂಗಲ, ಇಲ್ಲಿ ಎಲ್ಲ ಕಬ್ಬು ಹಸ್ತಕ್ಕಂಥ ರೈತರು. ಅದಕ್ಕೂ ಒಂದು 50-60 ಕೋಟಿ ರೂಪಾಯಿ ಸಾಲ ಕೊಡ್ರಿ, ಮನಿ ಮಾಡ್ಕೋತೇನೆ ನಾನು. ಯಾಕಂದ್ರೆ ಈಗ ಎಲ್ಲಿ ಹೋದ್ರು ಸಾಲ ಸಿಗತ್ತಿಲ್ಲ ಅನ್ನತ್ತಾರು. ಎಲ್ಲರೂ ಇದ್ದವ್ರು ಅದಾರಿ, ಹೆಂಗೆ ಎಲ್ಲೆಲ್ಲಿ ಕೊಡತ್ತಾರಲ್ಲ, ನಮ್ಮ ಕಾರ್ಖಾನೆಗೆ ಕೊಡ್ರಿ. ಈ ಅವಧಿ ಮುಗಿಯೋದ್ರೊಳಗಾಗಿ ನೀವು ಒಂದು 50-60 ಕೋಟಿ ರೂಪಾಯಿ ಕೊಡ್ರಿ, ಅಲ್ಲಿ ರೈತರು ಬದುಕ್ತಾರೆ. ರೈತರ ರೊಕ್ಕ ಐತಿ, ರೈತರು ಬದುಕ್ತಾರೆ ಅನ್ನುವಂಥ ಮನವಿಯನ್ನು ಹೇಳ್ತೇನೆ. ಆಮೇಲೆ ಸರ ರಾಷ್ಟ್ರಗೀತೆ ಮತ್ತು ರೈತ ಗೀತೆ ಈ ಚಲೋದಾಗ ನೀವು ಲಗಾವ್ ಬರಾಕತ್ತೀರಿ. ಒಂದು ಸ್ವಲ್ಪ ಎಲ್ಲಾದ್ರ ನಮಾಜ್ ಮಾಡೋದು ನೋಡ್ರಿ, ಯಾರ ಹಿಂಗಿರ್ತಾರೆ ನಮಾಜ್ ಚಲೋ ಆಗ್ತಂದ್ರೆ ನೀವು ರಾಷ್ಟ್ರಗೀತೆ ಆಯ್ತು, ರೈತ ಗೀತೆ ಆಯ್ತು ಬರುವಾಗ ನೀವು ಏನಿರ್ತಾರಲ್ಲ ಅಲ್ಲಿಲ್ಲುವಂಥ ಪ್ರವೃತ್ತಿಯನ್ನು ಕಲ್ಕೋಬೇಕು. ನೀವು ಮೊದಲು ಹೇಳ್ತೀನಿ ನಿಮ್ಗೆ ಗೊತ್ತಿಲ್ಲ ಕೇಳ್ರಿ, ರೈತ ಗೀತೆಗೆ ಪ್ರೋಟೋಕಾಲ್ ಇಲ್ಲ, ನೀವು ಮಾಡ್ಕೋಬೇಕು. ರೈತರಿಂದ ಬೆಳವಣಿಗೆ ಆಗೈತಿ. ನಿಮ್ಗೆ ನಾವು ಪಾಠ ಹೇಳುವಂಥ ಅವಶ್ಯಕತೆ ಇಲ್ಲ. ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ 107ನೇ ವಾರ್ಷಿಕ ಮಹಾಸಭೆಗೆ ಆಗಮಿಸಿದಂಥ ಇವತ್ತು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಅಪ್ಪಸವನ ಕುಲಗೋಡೆ ಅವರೇ, ಉಪಾಧ್ಯಕ್ಷರಾದ ಸುಭಾಷ್ ಡವಳೇಶ್ವರ ಅವರೇ, ಹಾಗೂ ಈ ಬ್ಯಾಂಕಿನ ನೇತೃತ್ವ ವಹಿಸಿದಂಥ ಅರ್ಬಾಳ್ ಭಾಗದ ಜನಪ್ರಿಯ ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ ಅವರೇ, ಹಾಗೂ ಹಿರಿಯ ನಿರ್ದೇಶಕರಾದ ಮಾಜಿ ಶಾಸಕರಾದ ಅರವಿಂದ್ ಪಾಟೀಲ್ ಅವರೇ, ಮಾಂತೇಶ್ ದೊಡ್ಡಗೌಡರವರೇ, ಹಾಗೂ ಎಲ್ಲ ಹಿರಿಯ ನಿರ್ದೇಶಕ ಮಂಡಳಿ ಸದಸ್ಯರೇ, ಆಗಮಿಸಿದಂಥ ಯಾವತ್ತು ಬೆಳಗಾವಿ ಜಿಲ್ಲೆಯ PKPS ಸಂಸ್ಥೆಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸಹಕಾರಿ ಸಂಸ್ಥೆಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಿರ್ದೇಶಕ ಮಂಡಳಿ ಸದಸ್ಯರೇ, ಮತ್ತು ಯಾವತ್ತು ಕಾರ್ಮಿಕ ವರ್ಗದ ಸದಸ್ಯರೇ, ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರೇ ಮತ್ತು ಪತ್ರಿಕಾ ಮಾಧ್ಯಮ, ಇವತ್ತು ಮೊದಲನೇದಾಗಿ ನಾನು ಈ ನಮ್ಮ ಸಂಚಾಲಕ ಮಂಡಳಿ ಸದಸ್ಯರು ಮಂಡಿಸಿದ 17 ವಿಷಯಕ್ಕೆ ತಾವು ವಿಶೇಷವಾಗಿ ಸರ್ವಾನುಮತದಿಂದ ಮಂಜೂರು ಕೊಟ್ಟದ್ದಕ್ಕಾಗಿ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ಇವತ್ತು ಬ್ಯಾಂಕ್ ನಡೆದು ಸುಮಾರು 107 ವರ್ಷ, ಈ ವರ್ಷ ಶತಮಾನೋತ್ಸವ ಆಚರಿಸ್ತಾ ಇದ್ದೇವೆ. ನಾವು ಸಾಕಷ್ಟು ಏರಿಳಿತಗಳಲ್ಲಿ ಇವತ್ತು ಒಳ್ಳೆಯ ರೀತಿಯಿಂದ ನಡೀತಾ ಬಂದ. ಮತ್ತು ನಾನು ಮತ್ತೊಮ್ಮೆ ಸದಸ್ಯರು ತಾವು ಒಂದು ಒಳ್ಳೆಯ ಪ್ರಶ್ನೆಗಳನ್ನು ಕೇಳಿದಕ್ಕೂ ನಿಮಗೆ ಅಭಿನಂದನೆಗಳು ಹೇಳ್ತೀನಿ. ಯಾಕಂದ್ರೆ ಸಹಕಾರಿ ಸಂಸ್ಥೆ ಅಂದರೆ ಸದಸ್ಯರು, ನಿರ್ದೇಶಕ ಮಂಡಳಿ ಸದಸ್ಯರು ಮತ್ತು ಕಾರ್ಮಿಕರು ಎಲ್ಲರೂ ಸೇರಿ ಒಂದುಗೂಡಿದರೆ ಈ ಸಂಸ್ಥೆಗಳು ಒಳ್ಳೆಯ ರೀತಿಯಿಂದ ನಡೀತವೆ. ಆದ ಕಾರಣ ಯಾವುದೋ ಸಂಸ್ಥೆಯ ಒಂದು ಹಿತದೃಷ್ಟಿಕೋನ ತಾವು ಏನೇನು ಪ್ರಶ್ನೆಗಳನ್ನು ಕೇಳಿದ್ದೀರಿ ಅದರಲ್ಲಿ ಏನಾದರೂ ತಪ್ಪುತ್ತದೆ ಆದರೂ ಕೂಡ ನಾವು ನಿರ್ದೇಶಕ ಮಂಡಳಿಯವರು ಸುಧಾರಿಸ್ಕೊಂಡು ಅದನ್ನು ಒಳ್ಳೆಯ ರೀತಿಯಲ್ಲಿ ಬ್ಯಾಂಕ್ ಕಾಪಾಡುವ ದೃಷ್ಟಿಯಲ್ಲಿ ಇವತ್ತು ಮುನ್ನಡೆಯುತ್ತಾ ಇದ್ದೇವೆ. ಈಗಾಗಲೇ 8 ತಿಂಗಳ ಹಿಂದೆ ಅಪ್ಪಸಾಬ್ ಕುಲಗುಡಿಯವರ ಅಧ್ಯಕ್ಷರಾದ ಬಾಲಚಂದ್ರ ಜಾರಕಿಹೊಳಿ ಇರ್ಬೋದು,
ಅಥವಾ ಲಕ್ಷ್ಮಣ್ ಸವದಿಯವರು ಇರ್ಬೋದು, ಇವತ್ತೆಲ್ಲ ಹಿರಿಯ ಸಂಚಾಲಕರು ಸೇರಿ ಈ ನಿರ್ದೇಶಕ ಮಂಡಳಿ ಆದ ನಂತರ ಈ ವರ್ಷ ಅಂತ್ಯದಲ್ಲಿ ಸುಮಾರು 6,000 ಮೇಲ್ಪಟ್ಟು ಕೋಟಿ ಡಿಪಾಸಿಟ್ ಹೊಂದಿ 5,000 ಮೇಲ್ಪಟ್ಟು ಕೋಟಿ ಅಷ್ಟು ಸಾಲವನ್ನು ಕೊಟ್ಟು 33 ಕೋಟಿ ಲಾಭವನ್ನು ಗಳಿಸಿದೆ. ಸುಮಾರು ಹೋದ ವರ್ಷಕ್ಕಿಂತ 300 ಕೋಟಿ ಡಿಪಾಸಿಟ್ ಹೆಚ್ಚು ಮಾಡಿದ, 3 ಕೋಟಿಗೆ ಹೆಚ್ಚು ಲಾಭವನ್ನು ಹೆಚ್ಚು ಮಾಡಿದ. ಆದರೂ ಕೂಡ ಮಂಗಳೂರು ಡಿ ಸಿ ಬ್ಯಾಂಕಿನ ಉದಾಹರಣೆ ಹೇಳಿ, ಮಂಗಳೂರು ಡಿ ಸಿ ಸಿ ಬ್ಯಾಂಕ್ ಮತ್ತು ನಮ್ಮ ಡಿ ಸಿ ಸಿ ಬ್ಯಾಂಕ್ ಯಾಕೆ ಬೇರೆ ಅಂದ್ರೆ ಅಲ್ಲಿ ಅಗ್ರಿಕಲ್ಚರ್ ಜಮೀನ ಕಮ್ಮಿ, ಅಂದ್ರೆ ಅಲ್ಲಿ ಸಾಲನ ಅಗ್ರಿಕಲ್ಚರ್ ಲೋನ್ ಕಮ್ಮಿ ಇರ್ತದೆ ಮತ್ತು ಬಿಸ್ನೆಸ್ ಲೋನ್ ಹೆಚ್ಚಿರ್ತದೆ. ನೀವು ಒಬ್ಬೊಬ್ರು ನಿಮ್ಮ ಕೇಳ್ತಿರ್ತೀರಿ, ಸಹಕಾರಿ ಕಾರ್ಖಾನೆಗಳು ಯಾಕೆ ಲೋನ್ ಕೊಡ್ತೀರಪ್ಪ, ಅಲ್ಲಿ ವೆಹಿಕಲ್ ಲೋನ್ ಯಾಕೆ ಕೊಡ್ತೀರಿ, ನೀವು ಅಗ್ರಿಕಲ್ಚರ್ ಲೋನ್ ಕೊಡಬೇಕಾದ್ರೆ. ಬ್ಯಾಂಕ್ ಉಳಿಬೇಕಾದ್ರೆ ಬ್ಯಾಲೆನ್ಸ್ ದೃಷ್ಟಿಯಲ್ಲಿ ನಾವು ಅಗ್ರಿಕಲ್ಚರ್ ಲೋನ್ ಸುಮಾರು 6,000ದಲ್ಲಿ 3,374 ಕೋಟಿ ಇವತ್ತು ಈಗಾಗಲೇ ಅಗ್ರಿಕಲ್ಚರ್ ಲೋನ್ ಕೊಟ್ಟಿದೆ. ಇಡೀ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲೂ ಕೊಟ್ಟಿಲ್ಲ, ಅಷ್ಟು ಒಂದು ಜಿಲ್ಲೆಯಲ್ಲಿ ನಾವು ಕೊಟ್ಟಿದ್ದೇವೆ ಅನ್ಸೋದು. ಆದ ಕಾರಣ ಬೇರೆ ಲಾಭವನ್ನು ಗಳಿಸಬೇಕಾದ್ರೆ ಇವತ್ತು 13 ಕೋಟಿ ಲಾಭವನ್ನು ನಾವು ಡಿವಿಡೆಂಡ್ ಕೊಡ್ತೀವಿ. ಇನ್ನೂ ಹೆಚ್ಚಿಗೆ ಕೊಡಬೇಕಾದ್ರೆ ನಾವು ಹೆಚ್ಚಿನ ಲಾಭವನ್ನು ಮಾಡಬೇಕಾಗ್ತದೆ. ಅದರಲ್ಲಿ ಬೇರೆ ಸೊಸೈಟಿಯವರು ಕೂಡ ಬರೀ ಅಗ್ರಿಕಲ್ಚರ್ ಲೋನ್ ತೊಗೊಂಡು ವರ್ಷಕ್ಕೊಮ್ಮೆ ಕೊಟ್ಟು ಸೆಟ್ರೇಜ್ ಹಾಕಿದರೆ ನಡೆಯೋದಿಲ್ಲ. ಅಲ್ಲೂ ಕೂಡ ಲಾಭವನ್ನು ಗಳಿಸಬೇಕಾದ್ರೆ ಇವತ್ತು ಸುಮಾರು ಬೇರೆ ಬೇರೆ ಬಿಸ್ನೆಸ್ಗಳನ್ನು ಕೂಡ ಮಾಡಬೇಕಾಗ್ತದೆ. ಯಾಕಂದರೆ ನೀವು ನೋಡಿರ್ಬೋದು, ಕೇಂದ್ರ ಸರ್ಕಾರದ ಸಹಕಾರಿ ಮಂತ್ರಿಗಳಿಂದ ಒಂದು ಹೊಸದಾಗಿ ರೂಲ್ಸ್ ಫ್ರೇಮ್ ಮಾಡಿ ಎಲ್ಲರೂ ವಿವಿಧ ಉದ್ದೇಶ ಸಹಕಾರಿ ಸಂಘವನ್ನು ಮಾಡಿ ಅದರಲ್ಲಿ ನೀವು ಯಾವ ಬೇಕಾದ ಕೆಲಸವನ್ನು ಮಾಡಬಹುದು ಅಂತ ತಿಳ್ಕೊಂಡು ಈಗಾಗಲೇ ತಮಗೇನು ಒಂದು ಅಡಚಣೆ ಇತ್ತು, ಅದು ಅಡಚಣೆ ಕೂಡ ಒಂದು ಪಾರ ಮಾಡಿದ್ದಾರೆ. ಯಾಕಂದರೆ ಗ್ಯಾಸ್ ಏಜೆನ್ಸಿ ತೊಗೋಬೋದು, ಫರ್ಟಿಲೈಸರ್ ಏಜೆನ್ಸಿ ಮಾಡಬಹುದು, ಅಥವಾ ಪೆಟ್ರೋಲ್ ಪಂಪ್ ಕೂಡ ಹಾಕ್ಬೋದು. ಇಂಥವು ದೊಡ್ಡ ದೊಡ್ಡ ಕೆಲಸ ಕೂಡ ನಮ್ಮ PKP ಸೊಸೈಟಿ ವತಿಯಿಂದ ನಾವು ಮಾಡಬಹುದು ಅಂತ ಎಲ್ಲರಿಗೂ ಕೂಡ ಇವತ್ತು ಈಗಾಗಲೇ ಪರ್ಮಿಷನ್ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಸಾಕಷ್ಟು ಕೂಡ ಮಾಡ್ತಾ ಇದ್ದಾರೆ. ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮಲ್ಲಿ ಏನು ಬರೀ ನಾವು 617 ಕೋಟಿ ಬರೀ ಬೇರೆ ಸಾಲವನ್ನು ಕೊಟ್ಟಿದ್ದೆವು. ಅದರಲ್ಲಿ 1,500 ಕೋಟಿ ಸಕ್ಕರೆ ಕಾರ್ಖಾನೆಗಳಿಗಿರ್ಬೋದು. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಡಿಪಾಸಿಟನ್ನು ಹಂಚಿ, ಯಾಕಂದರೆ ಮುಂದಿನ ದಿನಮಾನದಲ್ಲಿ ಇವತ್ತು ಬಾಲಚಂದ್ರ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಈ ಎಲ್ಲ ಸಂಚಾಲಕ ಮಂಡಳಿಯವರು ಸುಮಾರು ಮುಂದಿನ ವರ್ಷ 10,000 ಕೋಟಿಗೆ ಡಿಪಾಸಿಟನ್ನು ಒಯ್ದು ಇವತ್ತು ಏನು ನೀವು ಡಿವಿಡೆಂಟ್ ಹೆಚ್ಚು ಬಿಡ್ತೀರಿ, ಹೆಚ್ಚು ಲಾಭವನ್ನು ಮಾಡಿ ಹೆಚ್ಚು ಡಿವಿಡೆಂಟ್ ಕೊಡಬೇಕಂತ ಕೂಡ ವಿಚಾರವನ್ನು ಮಾಡಿದ್ದೆವು. ಈಗಾಗಲೇ ಈ ಒಂದು ಸಂಸ್ಥೆ ನಿಲ್ಲಲು ನಾನು ಮುಖ್ಯವಾಗಿ ಕಾರಣ ಅಂದರೆ ನಮ್ಮ ಸಿಬ್ಬಂದಿ ವರ್ಗ ಹೇಳ್ತೀನಿ. ಇವತ್ತು ಹೊಸದಾಗಿ ಇನ್ನೇನು ಮಾಡಿರ್ಬೋದು, ಇನ್ನೇನು ಮಾಡಿದರೆ ಬಹುತೇಕ ನನಗೆ ಅನಿಸ್ದಂಗೆ ಎಲ್ಲೇ ಕಾರ್ಮಿಕರದ್ದು ಇರ್ಬೋದು ಮತ್ತು ಸಂಚಾಲಕ ಮಂಡಳಿ ಜಗಳ ಇರ್ತದೆ. ಆದರೆ ಇಲ್ಲಿ ಮಾತ್ರ ಆ ಪ್ರಕಾರ ಇಲ್ಲ. ಯಾವತ್ತಿದ್ರೂ ಕೂಡ ಕಾರ್ಮಿಕರು ಎಲ್ಲರೂ ಸೇರಿ ಒಂದು ಸಂಸ್ಥೆಯ ಹಿತದೃಷ್ಟಿಯಿಂದ ಜಗಳಾಡ್ತಾರೆ ಹೊರತು ಯಾವುದೂ ಕೂಡ ಸ್ವಾರ್ಥ ಇಟ್ಕೊಂಡು ಜಗಳಾಡಲ್ಲ ಅಂತ ನಾನು ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಇವತ್ತು ಸಿಬ್ಬಂದಿ ವರ್ಗರು ಮಾಡಿದ ಸಹಕಾರಕ್ಕಾಗಿ. ಇವತ್ತು ಮಂಗಳೂರು ಡಿ ಸಿ ಬ್ಯಾಂಕ್ ಹೇಳೋದಂದ್ರೆ 110 ಕೋಟಿ ಲಾಭ ನಾವು ಕೂಡ ಪೇಪರ್ನಲ್ಲಿ ನೋಡಿ ಈ ಪ್ರಕಾರ ನಮ್ಮದು ಕೂಡ ಯಾಕೆ ಆಗಬಾರ್ದು ಅಂತ ನಾವು ವಿಚಾರ ಮಾಡಿದ್ವಿ. ಆದ ಕಾರಣ ಇವತ್ತು ಶತಮಾನೋತ್ಸವದಲ್ಲಿ ಸುಮಾರು 14 ಕೋಟಿ ನಮ್ಮಲ್ಲಿ ಅದರ ಫಂಡ್ ಕೂಡ ಇದೆ. ಇವತ್ತೇನೋ ದೊಡ್ಡ ಕಾರ್ಯಕ್ರಮ ಮಾಡಿ ನಾವೆಲ್ಲರೂ ಸೇರಿ ಸಂಚಾಲಕ ಮಂಡಳಿಗಳು ಬಾಲಚಂದ್ರ ಜಾರಕಿಹೊಳಿ ಸೇರಿ ವಿಚಾರವನ್ನು ಮಾಡಿದೆವು. ಈ ಎಲ್ಲದರೂ ಕೂಡ ಒಂದು ಕಾರ್ಯಕ್ರಮ ಮಾಡಿ ದೊಡ್ಡ ಊಟ ಹಾಕಿ ಪೆಂಡಲ್ ಹಾಕಿ ಇಟ್ಟಿಗೆ ಖರ್ಚು ಮಾಡೋದಲ್ಲ, ಎಲ್ಲ ಸಂಸ್ಥೆಗೂ ಕೂಡ ಸಹಕಾರಿ ಸಂಸ್ಥೆಗಳು ನಮ್ಮಲ್ಲಿ ಮೆಂಬರ್ದವರು ಆ ಮೆಂಬರ್ ಕೂಡ ಒಂದು ಗಿಫ್ಟ್ ಕೊಟ್ಟು ಅಥವಾ ನಮ್ಮ ಇರ್ತಕ್ಕಂಥ BDCC ಬ್ಯಾಂಕಿನ ಬ್ರ್ಯಾಂಚ್ಗಳು ಏನದಾವೆ ಅವು ಒಳ್ಳೆಯ ದೃಷ್ಟಿಯಿಂದ ಒಂದು ಇಂಟೀರಿಯರ್ ಮಾಡಿದರೆ ಒಂದು ಬ್ಯಾಂಕ್ ಥರ ಕಾಣಬೇಕಾಗ್ತದೆ. ಯಾಕಂದ್ರೆ ನೋಡಿರ್ಬೋದು, ಅಲ್ಲಿ ರೈತರೆಲ್ಲರೂ ಬರ್ತೀರಿ, ಸೊಸೈಟಿಯವರು ಬರ್ತೀರಿ, ಕೂಡ್ರಾಕ್ ಜಾಗ ಇರೋಂಗಿಲ್ಲ, ನಿಲ್ಲಕ್ಕೆ ಜಾಗ ಇರೋಂಗಿಲ್ಲ, ಒಂದು ಟೇಬಲ್ ಹಾಕೊಂಡು ನಮ್ಮ ಮ್ಯಾನೇಜರ್ ಕೂತಿರ್ತಾರೋ. ಒಳ್ಳೆಯ ಥರ ಬೇರೆ ಬ್ಯಾಂಕ್ಗಳು ಏನದಾವೆ ಆ ಪ್ರಕಾರವಾಗಿ ನಾವು ಕಾಂಪಿಟೇಷನ್ದಲ್ಲಿ ಇಳಿಬೇಕಾಗ್ತದೆ. ಅಂದ್ರೆ ಈ ಬ್ಯಾಂಕ್ ಹೆಚ್ಚಿಗೆ ಆಗ್ತದೆ. ಆದ ಕಾರಣ ಇವತ್ತು ಯಾವತ್ತಿದ್ರೂ ಕೂಡ ಸಂಚಾಲಕ ಮಂಡಳಿಯರು ನಿಮ್ಮ ಹಿತದೃಷ್ಟಿಯನ್ನು ಕಾಪಾಡಿ ಒಳ್ಳೆಯ ದೃಷ್ಟಿಯಿಂದ ಡಿಪಾಸಿಟ್ ಹೆಚ್ಚು ಮಾಡಿ ಸಾಲವನ್ನು ಕೂಡ ಹೆಚ್ಚು ಕೊಟ್ಟು ಈ ಸಂಸ್ಥೆಯನ್ನು ಹೆಚ್ಚು ಲಾಭ ಮಾಡಲು ಪ್ರಯತ್ನಶೀಲ ಇರ್ತಾರಂತ ನಾನು ಹೇಳಿ ಮತ್ತೊಮ್ಮೆ ತಾವೆಲ್ಲರೂ ಸರ್ವಾನುಮತದಿಂದ ನಮ್ಮ ಸಂಚಾಲಕ ಮಂಡಳಿಗಿಟ್ಟ ವಿಷಯಗಳಿಗೆ ಪಾಸ್ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದ ಹೇಳಿ ನನ್ನ ಅಲ್ಪಮಾತು ಮುಗಿಸ್ತೇನೆ. ನಮಸ್ಕಾರಗಳು. ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ ಹಿರಿಯ ನಿರ್ದೇಶಕರಾದ ಶ್ರೀ ಅನಂತರಾವ್ ಜೊಲ್ಲೆ ಅವರನ್ನ ಧನ್ಯವಾದಗಳು. ಈಗ ಸಣ್ಣ 2024-25 ಸಾಲಿ ಬ್ಯಾಂಕು ನೀಡಿದ ಗುರಿಗಳನ್ನು ಸಾಧಿಸಿದ ನಮ್ಮ ಬ್ಯಾಂಕಿನ ಸಿಬ್ಬಂದಿಗಳಿಗೆ ಸತ್ಕಾರ ಸಮಾರಂಭ. ಈ ಕಾರ್ಯಕ್ರಮವನ್ನು ಶ್ರೀ ಸಿ ಕಲ್ಮಠವನ್ನು ನಡೆಸಿಕೊಡ್ಬೇಕಂತ ಕೇಳ್ತಾರೆ.
ಎಲ್ಲರಿಗೂ ನಮಸ್ಕಾರ. ಸರ್, 2024-25 ಸಾಲಿನಲ್ಲಿ ನಾವು ಡಿಇನಲ್ಲಿ ವಿಷಯ ಸಹಾಯಕರಲ್ಲಿ ಅರವಿಂದನ ilagay pa rin po kasa.